ನಿಮ್ಗೆ ಕೊಡ್ತೀನಿ. ಈಗ ಡೆತ್ ನೋಟಲ್ಲಿ ನೋಡಿ, ಇಲ್ಲಿ ಡೆತ್ ನೋಟ್ ಇದು. ಚಂದ್ರಶೇಖರ್, ದಿವಂಗತ ಚಂದ್ರಶೇಖರ್ ತನ್ನ ಪ್ರಾಣವನ್ನು ಕಳ್ಕೊಂಬಾರ್ದಾಯ್ತು. ಅವರು ಕಳ್ಕೊಂಡು 187 ಕೋಟಿ ರೂಪಾಯಿ ಸರ್ಕಾರಿ ಹಣ ಉಳಿಸಿದ್ದಾರೆ. ಪುಣ್ಯಾತ್ಮ. ಇವನ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಇವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಸರ್ಕಾರದ ಲಕ್ಷಾಂತರ ದಲಿತರಿಗೆ ಸೇರಬೇಕಾದ ಹಣವನ್ನು 180 ಕೋಟಿ ತನ್ನ ಆತ್ಮಹತ್ಯೆ ಮಾಡಿಕೊಂಡು ಈ 189 ಕೋಟಿ ಉಳಿದಾನೆ. ಪುಣ್ಯಾತ್ಮ ಇವನು. ಇಲ್ಲಿ ದಾಖಲೆ ಇದೆ. ಈ ದಾಖಲೆಯಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಸಚಿವರ ಆದೇಶದ ಮೇರೆಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂಥೇಳಿ ಸ್ಪಷ್ಟವಾಗಿ ಅವನು ಡೆತ್ ನೋಟ್ ಅಂದರೆ ಅದಕ್ಕಿಂತ ಬೇರೆ ಯಾವುದೇ ಸಾಕ್ಷಿ ಇಲ್ಲ. ಯಾವುದೇ ಕೋರ್ಟಲ್ಲೂ ಜನಗಳ ಮುಂದೇನೂ ಕೂಡ ಡೆತ್ ನೋಟ್ ಇದು ಡೆತ್ ನೋಟ್ ಅವ್ರದ್ದು ಬರೆದಿದ್ದಾರೆ. ಮತ್ತು ಯಾರ್ಯಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವ್ರ ಹೆಸರನ್ನು ಕೂಡ ಇದ್ದಾರೆ. ಅದಾದಮೇಲೆ ಇವತ್ತು ಸರ್ಕಾರ ಹೇಳ್ತಾ ಇದೆ ಹಣ ಏನೂ ಆಗೇ ಇಲ್ಲ, ಹಣ ಎಲ್ಲೂ ಹೋಗೇ ಇಲ್ಲ ಅಂತಾರೆ. ನೋಡಿ, ಯೂನಿಯನ್ ಬ್ಯಾಂಕ್ 40 ಕೋಟಿ ಇಲ್ಲಿದೆ ನೋಡಿ, 40 ಕೋಟಿ ಟ್ರಾನ್ಸ್ಫರ್ ಆಗಿರೋದು. ಇದು ದಾಖಲೆ ಅಲ್ವಾ? ಬ್ಯಾಂಕ್ ಚೆಕ್ಕು ನಾನು ತೋರಿಸ್ತಾ ಇರೋದು. ಆ ಬ್ಯಾಂಕಲ್ಲೂ ಇದೆ. ಯಾವುದು? ಯೂನಿಯನ್ ಬ್ಯಾಂಕಲ್ಲಿದೆ ಇದು. ಅದಾದಮೇಲೆ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಯಾವ್ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಎಲ್ಲೆಲ್ಲಿಗೆ ನೋಡಿ. ಇದು ಇದೆ ಯಾವ್ಯಾವ ಅಕೌಂಟ್ಗೆ. ರಾಮ ಎಂಟರ್ಪ್ರೈಸಸ್ಸು, ಆಮೇಲೆ SWAP, CN ಇನ್ಫ್ರಾಸ್ಟ್ರಕ್ಚರು, ನೋವೆಡ್ ಸೆಕ್ಯೂರಿಟಿ, ಸುಜಲಾ ಎಂಟರ್ಪ್ರೈಸಸ್ಸು, ಗ್ರ್ಯಾಬ್ ಆ್ಯಂಡ್ ಕ್ರ್ಯಾಬ್. ಕೊನೆಯಲ್ಲಿ ಗ್ರ್ಯಾಬು ಆ್ಯಂಡ್ ಕ್ರ್ಯಾಬು ಏಡಿಕಾಯಿ ಥರ ಇಷ್ಟು ಅಕೌಂಟ್ಗೆ ದುಡ್ಡು ಹಾಕಿರೋದು. ಇಲ್ಲಿ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಅವ್ರ ದಾಖಲೆ ಇಲ್ಲ ಏನಿದೆ ಸಾಕ್ಷಿ ಕೊಡಿ ಅಂದ್ರಲ್ಲ, ನೋಡಿ ಸಾಕ್ಷಿ ಕೊಡ್ತೀನಿ.